ಕಲಬುರಗಿಯಲ್ಲಿ ಜನವರಿ 30ರಂದು ಭಾವೈಕ್ಯತೆಯ ಬಿಂಬಿಸುವ ಮಾನವ ಸರಪಳಿ ಹಮ್ಮಿಕೊಳ್ಳಲಾಗಿದೆ ಎಂದು ಸೌಹಾರ್ದ ಕರ್ನಾಟಕದ ಮೀನಾಕ್ಷಿ ಬಾಳಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಸವ ಅಂಬೇಡ್ಕರ್, ಶರಣಬಸಪ್ಪ, ಬಂದೆ ನವಾಜರ ಈ ಕಲಬುರಗಿಯಲ್ಲಿ ಕೋಮುವಾದದ ವಿಷ ಬೀಜ ಬಿತ್ತುವ ಕೆಲಸ ಮಾಡಲು ನಾವು ಬಿಡುವುದಿಲ್ಲ ಎಂದು ಜನವರಿ 30ರಂದು ಈ ಮಾನವ ಸರಪಳಿ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. ಎರಡು ವಿಷಯಗಳನ್ನ ಪ್ರಸ್ತಾಪಿಸಲಿಕ್ಕಿದೆ. ಒಂದನೇದಾಗಿ ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನು, ಮಹಾಮಾನವತಾವಾದಿ ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ಕರ್ನಾಟಕ ಸರ್ಕಾರಕ್ಕೆ, ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಇದೊಂದು ಭಾಳ ದೊಡ್ಡ ಚಾರಿತ್ರಿಕ ಸಂಗತಿ ಅಂತ ಭಾವಿಸ್ತೇವೆ. ಈ ರೀತಿ ಅವರಿಗೆ ಒಂದು ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸುವ ಮೂಲಕ ಬಸವಣ್ಣ ಕೇವಲ ಜಾತಿ ಲಿಂಗಾಯತರಿಗೆ ಸಂಬಂಧಪಟ್ಟವನ ಅಲ್ಲ ಅನ್ನುವಂಥ ಒಂದು ಸಂದೇಶವನ್ನು ನಮ್ಮ ಸರ್ಕಾರ ಕೊಟ್ಟಿದೆ. ಅದು ಎಲ್ಲರೂ ಅನುಕರಣೀಯವಾಗಿರ್ತಕ್ಕಂಥ ಒಂದು ನಡೆಯನ್ನು ಸರ್ಕಾರ ಹಾಕಿದೆ. ಅದಕ್ಕಾಗಿ ಅವರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಇನ್ನು ಮುಖ್ಯವಾಗಿ ದಿನಾಂಕ 30 ಜನವರಿ 30 ಒಂದು ಮಹತ್ವದ ಐತಿಹಾಸಿಕ, ನಿಮಗೆಲ್ಲರಿಗೂ ಗೊತ್ತಿರುವಂತೆ ಅವತ್ತು ಗಾಂಧಿ, ರಾಷ್ಟ್ರಪಿತ ಅಂತ ಕರೆಸಿಕೊಳ್ತಕ್ಕಂಥ ಗಾಂಧಿಯವರ ಹತ್ಯೆಯನ್ನು ಗೋಡ್ಸೆ ಅನ್ನುವಂಥ ಒಬ್ಬ RSSನ ಕಟ್ಟಾಳು ಹತ್ಯೆ ಮಾಡಿರ್ತಕ್ಕಂಥ ದಿನ ಅದು. ಆ ದಿನವನ್ನು ಭಾರತ ಸರ್ಕಾರ ಬಹು ವರ್ಷಗಳಿಂದ ಹುತಾತ್ಮರ ದಿನ ಅಂತ ಆಚರಣೆ ಮಾಡ್ತಾ ಬಂದಿದೆ. ಸೊ ಈಗೇನೋ ಕೋಮುವಾದಿ ಸರ್ಕಾರ ಅಥವಾ ಅವತ್ತೂ ಕೂಡ ಗೋಡ್ಸೆ RSSನವನ ಅಲ್ಲ ಅಂತ ಹೇಳಿರಬಹುದು. ಇವತ್ತೂ ಹೇಳ್ತಾನೆ ಬರ್ತಾರೆ ಅವರು. ಆ ಕೋಮುವಾದಿಗಳಿಗೆ ಒಂದು ಚಾಳಿ ಇದೆ. ಅವತ್ತು ಏನು ಚಾಳಿ ಇದೆ ಅಂತ ಕೇಳಿದ್ರೆ, ಒಂದು ಕೃತ್ಯವನ್ನು ಮಾಡ್ಲಿಕ್ಕೆ ಹಚ್ತಾರೆ, ಕೊಲೆ ಅಂತ ನೀಚ ಕೃತ್ಯವನ್ನು ಮಾಡ್ಲಿಕ್ಕೆ ಹಚ್ಚಿದ ನಂತರ ಅವರು ನಮ್ಮ ಸಂಘಟನೆಗೆ ಸಂಬಂಧಪಟ್ಟವರಲ್ಲ ಅಂತ ಹೇಳುವಂತಹ ಒಂದು ಗೋಮುಖ ವ್ಯಾಘ್ರ ಚಾಳಿ ಅವರಿಗಿದೆ. ಇವತ್ತು ಆ 30ನೇ ದಿನವನ್ನು ಗಮನದಲ್ಲಿ ಇಟ್ಕೊಂಡು 75 ವರ್ಷ ಹತ್ರ ಗಾಂಧೀಜಿಯವರ ಹತ್ಯೆಯಾಗಿ ಶಾಂತಿ ಸಂದೇಶವನ್ನು ಕೊಟ್ಟಂಥ ಭಾವೈಕ್ಯತೆಯ ಪರಂಪರೆಯನ್ನು ಭಾರತದಲ್ಲಿ ಕಾಯಂಗೊಳಿಸಿರುವಂಥ, ಅವತ್ತು ನಮ್ಮ ನೆರೆಯ ರಾಷ್ಟ್ರವಾಗಿರ್ತಕ್ಕಂಥ ಪಾಕಿಸ್ತಾನ ತನ್ನನ್ನು ತಾನು ಮುಸ್ಲಿಂ ರಾಷ್ಟ್ರ ಅಂತ ಘೋಷಿಸಿಕೊಂಡುವ ಒಂದು ಈ ಫ್ಯಾಸಿಸಮ್ನ ಪ್ರವೃತ್ತಿಯನ್ನು ತಾನಾಗೇ ಕುಂತು ತನ್ನ ಒಳಗೆ ಬೆಳೆಸಿಕೊಳ್ಳುವಂಥ ಒಂದು ನಡೆಗೆ ಹೆಜ್ಜೆ ಇಟ್ಟ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿರ್ತಕ್ಕಂಥ, ಭಾರತದ ದೇಶದಲ್ಲಿರ್ತಕ್ಕಂಥ ಎಲ್ಲ ಜೀವಪರ ಜನಪರ ಚಿಂತಕರು ಮತ್ತು ದಾರ್ಶನಿಕರು ಇದು ಜಾತ್ಯತೀತ ರಾಷ್ಟ್ರ ಅಂತ ಘೋಷಿಸ್ತೇವೆ, ನಾವು ಧರ್ಮ ನಿರಪೇಕ್ಷ ರಾಷ್ಟ್ರ ಅಂತ ಘೋಷಿಸ್ತೇವೆ. ಇತಿಹಾಸದಲ್ಲಿ ಯಾವ ರಾಷ್ಟ್ರಗಳು ಧರ್ಮದ ಹೆಸರಿನಿಂದ ತಮ್ಮನ್ನು ತಾವು ಘೋಷಿಸಿಕೊಂಡಿವೆ ಅವು ಅನತಿ ಕಾಲದಲ್ಲಿಯೇ ಎಲ್ಲ ರೀತಿಯಾಗಿರ್ತಕ್ಕಂಥ ಹಿಂದುಳಿಕೆಗೆ ಕಾರಣೀಕರ್ತಾಗಿವೆ. ಯಾವುದೇ ಒಂದು ದೇಶ ಧರ್ಮದ ಹೆಸರಿಂದ ತನ್ನನ್ನು ತಾನು ಘೋಷಿಸಿಕೊಳ್ಳುವುದಂದರೆ ಅದು ಆತ್ಮಹತ್ಯಾ ಕ್ರಮ ಆಗ್ತದೆ. ಹಾಗೆ ಘೋಷಿಸಿಕೊಳ್ಳಬಾರದು ಅನ್ನುವಂಥ ಎಚ್ಚರ ಇಟ್ಕೊಂಡೇ ಈ ದೇಶದಲ್ಲಿರ್ತಕ್ಕಂಥ 1947ಕ್ಕಿಂತ ಮುಂಚೆ ಭಾರತದ ಸ್ವತಂತ್ರ ಸಂಗ್ರಾಮಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ಜಾತಿ, ಧರ್ಮ, ಪಂಥ, ಪಂಗಡದ ಜನ, ಅದರೊಳಗೆ ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನವನ್ನು ಕೊಟ್ಟಾಗ ನಮ್ಮ ಸಂವಿಧಾನದಲ್ಲಿ ಅವರು ಹೇಳಿದ್ದೇನು ಅಂತ ಕೇಳಿದರೆ, ನಮ್ಮದು ಜಾತ್ಯತೀತ, ಧರ್ಮ ನಿರಪೇಕ್ಷ, ಸಮಾಜವಾದಿ, ಗಣತಂತ್ರ ವ್ಯವಸ್ಥೆ ಅನ್ನುವಂಥ ಪ್ರಮುಖವಾದ ಮಾತುಗಳನ್ನು ಹೇಳಿರೋದ್ರಿಂದ ಹೀಗಾಗಿ ಭಾರತದಲ್ಲಿ ಒಂದು ಸಾಮರಸ್ಯವನ್ನು ಕಾಪಾಡಲಿಕ್ಕೆ ತನ್ನ ಜೀವನವನ್ನೇ ಮುಡುಪಾಕಿಟ್ಟಿರ್ತಕ್ಕಂಥ ಗಾಂಧಿ ಹತ್ಯೆಯನ್ನು ನಾವು ಖಂಡಿಸ್ತಾ, ಆ ಹತ್ಯೆ ಇನ್ನೂ ನಿಂತಿಲ್ಲ ಅನ್ನೋದೇ ಒಂದು ಚಿಂತೆಗೀಡು ಮಾಡುವಂತಹ ಸಂಗತಿ. ಗಾಂಧಿಯಿಂದ ಗೌರಿಯವರೆಗೆ ಕರ್ನಾಟಕದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ 2 ಚಿಂತಕರನ್ನು ನಾವು ಕಳೆದುಕೊಂಡೆವು. ನಾವು MM ಕಲಬುರ್ಗಿ, ಗೌರಿ ಲಂಕೇಶ್, ಹಾಗೆ ಅಲ್ಲಿ ಗೋವಿಂದ್ ಪಾನ್ಸಾರೆ, ದಾಬೋಲ್ಕರ್. ಸೊ ಈ ರೀತಿಯ, ಹಾಗಾದರೆ ಇಂಥವ್ರನ್ನೇ ಯಾಕೆ ಗುರಿ ಮಾಡ್ತಾರೆ ಆ ಕೋಮುವಾದಿಗಳು, ಫ್ಯಾಸಿಸ್ಟ್ರು? ಅಂದರೆ ಅವರು ವಿಚಾರವಾದಗಳಿಗೆ ಹೆದರ್ತಾರೆ. ಸೊ ಹೀಗಾಗಿ ನಾವು 30ನೇ ತಾರೀಕಿನ ದಿವಸ ದೇಶದಾದ್ಯಂತ ಆಚರಿಸ್ತಾರೆ. ನಾವು ಸಣ್ಣವರಿದ್ದಾಗೂ ಕೂಡ ಕರೆಕ್ಟ್ 10 ಗಂಟೆ 11 ಗಂಟೆಗಂತೂ ಒಂದು ಟೈಮ್ ಕೊಡ್ತಿದ್ರು. ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಬೆಲ್ಲ ಆಗ್ತಿತ್ತು. ಹುತಾತ್ಮರ ದಿನ ಅಂತ ಆಚರಣೆ ಮಾಡ್ತಿದ್ದೀವಿ. 5 ನಿಮಿಷ 10 ನಿಮಿಷ ಅದು ನಿಂತು ಮೌನಾಚರಣೆ ಮಾಡ್ತಿದ್ರು. ಗಾಂಧಿ ಬಗ್ಗೆ ಯಾರೋ ಒಬ್ಬರು ಹೇಳ್ತಿದ್ರು. ಬರ್ಬರ್ತಾ ಅದು ನಿಂತು ಹೋಯಿತು. ಆದರೆ ಇನ್ನೂ ಕೆಲವು ಶಾಲಾ ಕಾಲೇಜುಗಳಲ್ಲಿ ಆಚರಣೆ ಮಾಡ್ತಾರೆ. ಅದನ್ನು ನಾವು
ಈ ಸಲ ಎಲ್ಲ ಪ್ರಗತಿಪರ ಸಂಘಟನೆಗಳು ಸೇರಿ, ಎಲ್ಲ ಜಾತ್ಯತೀತವಾದಂಥ ಮನಸ್ಸುಗಳು ಸೇರಿ ಕರ್ನಾಟಕದಾದ್ಯಂತ ಮಾನವ ಸರಪಳಿಯನ್ನು ಮಾಡ್ತಾಯಿದ್ದೀವಿ. 11 ಗಂಟೆಗೆ ಜಗತ್ ಸರ್ಕಲ್ ಬಾಬಾ ಸಾಹೇಬ ಮತ್ತು ಬಸವಣ್ಣನವರ ಮೂರ್ತಿಯ ಸಮ್ಮುಖದಲ್ಲಿ ಅನೇಕ ಶಾಲಾ ಕಾಲೇಜುಗಳ ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.